ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತೀಚಿನ ದಿನಗಳಲ್ಲಿ ನಕಲಿ ಐಡೆಂಟಿ ಕಾರ್ಡ್ಗಳ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸಾಕಷ್ಟು ಜನರನ್ನ ಹುಡುಕಿ ಅದರಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಈ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡ್ಕೊಂಬರೋಣ. ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಆರೋಪ. ಆರೋಪಿ ರಾಘವೇಂದ್ರನನ್ನ ಬಂಧಿಸಿದ ಪೊಲೀಸರು. ಹಣದ ಆಸೆಗಾಗಿ ಜನರಿಗೆ ನಕಲಿ ದಾಖಲೆಗಳ ಸೃಷ್ಟಿ. ದುಡ್ಡು ಕೊಟ್ರೆ ಸಾಕು ಹೇಳಿದ ದಾಖಲೆಗಳು ಕೈಗೆ ಸಿಗ್ತಾ ಇತ್ತು. ಫೇಕ್ ದಾಖಲೆ ಆದ್ರೂ ಕೂಡ ಅದು ನಕಲಿಯೋ ಅಸಲಿಯೋ ಅನ್ನೋದು ಗೊತ್ತಾಗದ ರೀತಿಯಲ್ಲಿ ಮಾಡಿಕೊಡಲಾಗ್ತಾ ಇತ್ತು. ಅಂತಹ ಅಡ್ಡಾದ ಮೇಲೆ ಗದಗ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೌದು, ಸಾರ್ವಜನಿಕರಿಂದ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಇಂತಹ ಪ್ರಕರಣಗಳನ್ನು ಭೇದಿಸುವ ಕುರಿತು ಎಸ್ಪಿ ರೋಹನ್ ಜಗದೀಶ್, ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಮಾರ್ಗದರ್ಶನದಲ್ಲಿ ಸಿಪಿಐ ಧೀರಜ್ ಶಿಂದೆ, ಪಿಎಸ್ಐ ಮಾರುತಿ ಜೋಗದಂಡಕರ್ ನೇತೃತ್ವದ ವಿಶೇಷ ತಂಡ ಕಾರ್ಯಾಚರಣೆಗಿಳಿದಿತ್ತು. ದಿನಾಂಕ 13ರಂದು ಖಚಿತ ಮಾಹಿತಿಯ ಆಧಾರದ ಮೇಲೆ ಕಾರ್ಯಾಚರಣೆಗೆ ಇಳಿದ ತಂಡ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಹಾತಲಗೇರಿ ನಾಕಾದ ಹತ್ತಿರ ಇರುವ ಕಬಾಡಿ ಎಡಿಟಿಂಗ್ ಫೋಟೋ ಸ್ಟುಡಿಯೋದ ಮೇಲೆ ದಾಳಿ ನಡೆಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ ಕಬಾಡಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ದಾಳಿಯ ವೇಳೆ ಆರೋಪಿಯು ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಇತರೆ ಸರ್ಕಾರಿ ಗುರುತಿನ ಚೀಟಿಗಳ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ನೈಜವಾದುವು ಎಂಬುವಂತೆ ಬಳಕೆ ಮಾಡಲು ಕೊಟ್ಟು ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಬಗ್ಗೆ ತಿಳಿದು ಬಂದಿದೆ. ಗದಗ ನಗರ ಭಾಗದಲ್ಲಿ ಬೆಟಗೇರಿ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ಫೇಕ್ ಡಾಕ್ಯುಮೆಂಟ್ಸ್ನ ತಯಾರಿ ಮಾಡ್ತಿದ್ದ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತೆ. ಈತಂದು ವೃತ್ತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಅವನು ನಕಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಈಗ ಇವನೊಬ್ಬನೇ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಇದರಲ್ಲಿ ಅವನು ಏನು ಮಾಡ್ತಿದ್ದ ಅಂತ ಪ್ರಿಲಿಮಿನರಿ ಹಂತದಲ್ಲಿ ಕೇಳಿದಾಗ ಕೆಲವೊಂದಷ್ಟು ಉದ್ಯೋಗಕ್ಕೆ ಅಥವಾ ಯಾವುದನ್ನ ಒಂದು ಇಂಟರ್ನ್ಶಿಪ್ ಅಥವಾ ಇಂಥ ಕೆಲಸಕ್ಕೆ ಈ ರೀತಿ ಒಂದು ಸರ್ಟಿಫಿಕೇಟ್ ಬೇಕಾಗಲಿ, ಮಾರ್ಕ್ಸ್ ಕಾರ್ಡ್ ಬೇಕು ಆಗಲಿ ಅಂತ ಯಾರ ರಿಕ್ವೈರ್ಮೆಂಟ್ ಇರುತ್ತೆ ಅಂಥವ್ರ ಹತ್ರ ನಿಜವಾಗ್ಲೂ ಇಂಥ ಕಾರ್ಡ್ ಇಲ್ಲ ಅಂತ ಹೇಳಿದರೆ ಇವನು ಅದನ್ನು ತಯಾರಿ ಮಾಡಿ ಕೊಡ್ತಿದ್ದ. ಒಂದು ಕಡೆ ತನ್ನ ಸ್ವಂತ ಲಾಭಕ್ಕೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿದ ಆರೋಪದ ಮೇಲೆ ಆರೋಪಿಯನ್ನ ಬಡಾವಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಹೆಚ್ಚಿನ ವಿಚಾರಣೆಯಲ್ಲಿ ಆರೋಪಿ ಯಾರಿಗೆಲ್ಲ ಯಾವೆಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕೊಟ್ಟಿದ್ದಾನೆ, ಸುಳ್ಳು ದಾಖಲೆ ಪಡೆದವರು ಸರ್ಕಾರದಿಂದ ಯಾವೆಲ್ಲ ಸೌಲಭ್ಯ ಪಡೆದುಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಇನ್ನಷ್ಟೇ ಬಹಿರಂಗವಾಗಲಿದೆ. ಇದರಿಂದ ಸುಳ್ಳು ದಾಖಲೆ ಸೃಷ್ಟಿಸಿದವನ ವಿಚಾರ ಒಂದು ಕಡೆಯಾದರೆ, ಸುಳ್ಳು ದಾಖಲೆ ಪಡೆದವರಲ್ಲಿಯೂ ಕೂಡ ಇದೀಗ ನಡುಕ ಶುರುವಾಗಿದೆ. ಸೊ ನಾವು ಇವಾಗ ಆಲ್ರೆಡಿ ಅವನಿಗೆ ಆರೋಪಿಗೆ ನಾವು ಫಸ್ಟು ಅರೆಸ್ಟ್ ಮಾಡಿದ್ದೀವಿ, ಕೇಸ್ ಕೂಡ ಮಾಡಿದ್ದೀವಿ, ಅವನಿಗೆ ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಅದಾದ ನಂತರ ಪೊಲೀಸ್ ಕಸ್ಟಡಿ ತೊಗೊಂಡು ಅವನು ಬೇರೆ ಬೇರೆ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ಸ್ ಆಗಿರಲಿ, ಮತ್ತು ಎಷ್ಟು ಜನಕ್ಕೆ ಅವನು ಟಚ್ಚಲ್ಲಿದ್ದಾನೆ, ಯಾರ್ಯಾರು ಫೇಕ್ ಇವ್ನು ಮಾಡಿರೋ ಫೋರ್ಜರಿ ಮತ್ತು ಫೇಕ್ ತನಕ್ಕೆ ನಾವು ಕೇಸ್ ಮಾಡಿದರೆ ಯಾರ್ಯಾರು ಗೊತ್ತಿದ್ದು ಬಂದು ಫೇಕ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರದ್ದು ಮಾಹಿತಿ ನಾವು ತೆಗಿತೀವಿ. ಮತ್ತು ಯಾರ್ಯಾರು ಇಂಥ ಶಾರ್ಟ್ಕಟ್ ತೊಗೊಂಡು ಫೇಕ್ ಸರ್ಟಿಫಿಕೇಟ್ಸ್ ಆಗಲಿ, ಫೇಕ್ ಪ್ರಾಡಕ್ಟ್ಸ್ ಆಗಲಿ, ಫೇಕ್ ಆಧಾರ್ ಕಾರ್ಡ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ತೊಗೊಂಡಿರೋದು ಪೂರ್ತಿ ಲಿಸ್ಟ್ನ ತೆಗಿತೀವಿ. ಇಂಥ ಸುಳ್ಳು ದಾಖಲೆಗಳಿಂದ ಸರ್ಕಾರಕ್ಕೆ ವಂಚನೆ ಮಾಡುವುದು ಒಂದು ಕಡೆಯಾದರೆ, ಅದೆಷ್ಟು ನೈಜ ಫಲಾನುಭವಿಗಳಿಗೆ ಸಿಗೋ ಸೌಲಭ್ಯಗಳಿಂದ ಅನ್ಯಾಯವಾದಂತಾಗುತ್ತೆ. ಪೊಲೀಸರ ವಿಚಾರಣೆಯಿಂದ ನೈಜತೆ ಮತ್ತು ನಿಖರತೆಯ ಮಾಹಿತಿ ಹೊರಬೀಳಬೇಕಿದೆ. ಫೇಕ್ ಕ್ರಿಯೇಟ್ ಬಣ್ಣ ಬಯಲಾಗಿಸಿದ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಎಸ್ಪಿ ರೋಹನ್ ಜಗದೀಶ್ ಅಭಿನಂದಿಸಿ ಶ್ಲಾಘಿಸಿದ್ದಾರೆ. ಜೊತೆಗೆ ಗದಗ ಪೊಲೀಸರ ಈ ಕಾರ್ಯ ಸಾರ್ವಜನಿಕರ ಪ್ರಶಂಸೆಗೂ ಪಾತ್ರವಾಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಾಂದ, ಜಿ ಕನ್ನಡ ನ್ಯೂಸ್, ಗದಗ.